ನಮ್ಮ ಆರು ಮತ್ತು ನಮ್ಮ ಸಾರಾ ಎರಡು ಹೊರಗದಾವ ಮಳ್ಯಾಗ ನೋಡ್ರಿ. ಮಳಿ ಜೋರಾಡತೈತಿ, ಚಂದ ಕಾಣತೈತಿ ಅಂತಂದ್ರೆ ರೈನಾಕ್ಸ್ ಏನ್ರ ಅಪ್ಪಿ ತಪ್ಪಿ ತೊಗೊಂಡ್ರಿ ಅಂತ ತಿಕ್ಕೋರಿ. ದಿಸ್ ಇಸ್ ದಿ ವರ್ಸ್ಟ್. ಎಲ್ಲ ಹೋಗುದಿತ್ತಲ್ಲ, ಕ್ಯಾನ್ಸಲ್ ಆಗೈತಿ ಪ್ಲಾನ್ ಡ್ಯೂ ಟು ಸಮ್ ಕೈಂಡ್ ಆಫ್ ಅ ಥಿಂಗ್ ಆ್ಯಂಡ್ ಅ ಕೈಂಡ್ ಆಫ್ ಅ ರೀಸನ್. ಬೇರೆದವ್ರದ್ದು ಬ್ಲೆಂಡ್ರೆ ಆ್ಯಂಡ್ ಇದು ಬ್ಲೆಂಡಿಂಗ್ ಮಾಡಕತ್ತೈತಿ ಈಗ. ಅಂದರೆ ನಮ್ಮ ತಂಗಿ ಜಗಳ ಆಗೈತಿ, ನಾ ಗಾಡಿ ತೊಗೊಂಡು ಹೋಗ್ಬೇಡ ಅಂತ ನೀನು ನನ್ನ ಹೆಲ್ಮೆಟ್ ಹಾಕೊಂಡು ಹೋಗಿ ನಾನು ನಿನ್ನ ಗಾಡಿ ಹೋಗ್ತೇನೆ ಅಂತ ಹಾಕಿ, ಅದಕ್ಕೆ ನಾನು ನಿನ್ನ ಹೆಲ್ಮೆಟ್ ಮುಟ್ಟಂಗಿಲ್ಲ, ನಾನು ನನ್ನ ಹೆಲ್ಮೆಟ್ ಹಾಕೊತೀನಿ ಅಂತ ಅಂದೀನಿ. ಏನ್ರಿಪ್ಪ ಅಂತ ಟೈಮ್ ಆಗೈತೆ ರೀ, ಮುಂಜಾನೆ 1:15. ಮನ್ಸಿನ ಏನ್ರಿಪ್ಪ ಅಂತ ಹೊರಗೆ ಜೋರು ಮಳೆ ಹೊಡ್ಯಾಕೈತಿ. ಆ್ಯಂಡ್ ನಮ್ಮ ಪಪ್ಪ ಏನು ಮಾಡಿಬಿಟ್ಟಾರಿಪ್ಪ ಅಂತಂದ್ರೆ ಕಿಲಿ ಹಾಕಿಬಿಟ್ಟಾರೆ. ನಮ್ಮ ಆರು ಮತ್ತು ನಮ್ಮ ಸಾರಾ ಎರಡು ಹೊರಗದಾವ ಮಳ್ಯಾಗ ನೋಡ್ರಿ. ಮಳಿ ಜೋರಾಡತ್ತೆ, ಸಾರಾ ಇಲ್ಲ ಐತಿ, ಆರು ಅಲ್ಲ ಐತಿ, ನಾನು ನೋಡೇ ಇಲ್ಲ. ಆ್ಯಂಡ್ ಬರ್ರಿ ಎರಡು ಒಳಗೆ ತೊಗೊಂಡು ಅದೇನೋ ಸಿಮೆಂಟ್ ಏನೋ ಹಚ್ಚಿದ್ರಂತ, ಪುಣ್ಯ ಅದು ಒಣಗಿರ್ಬೇಕು ಏನಾಗಬಾರ್ದು. ಆ್ಯಂಡ್ ಮುಂಜಾನೆ ದೇವ್ರ ಗುಡಿ ಒಂದು ಹೋಗೋದೈತಲ್ರಿ, ಬರೀ ಫ್ಯಾಮಿಲಿ ಗಾಡಿ ಒಳಗೆ ತೊಗೊಂಡ್ಬರೋಣ. A few moments later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಜಸ್ಟ್ ಗಾಡಿ ತಂದು ಒಳಗೆ ಹಚ್ಚಿದೆ, ಕರೆಂಟ್ ತೆಗೆದುಬಿಟ್ರೆ. ಇದು ಏನ್ರಿಪ್ಪ ರೇನ್ಕ ಅವ್ರು ಒಟ್ಟು ಉಪಯೋಗಿಲ್ಲ. ನಾ ಹೇಳ್ತೇನಲ್ಲ, ಇನ್ ಕೇಸ್ ನೀವು ಯಾರು ರೈಡರ್ಸ್ ಅದೀರಿ ಅವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಬಟ್ ಇನ್ ಕೇಸ್ ಹೇಳತ್ತೇನಲ್ಲ ನಿಮ್ಗೆ, ಏನೋ ರೈಡ್ ಹೋಗ್ಬೇಕಂತ ಮಾಡಿರಿ ಬಟ್ ನೀವು ಚಂದ ಕಾಣತೈತಿ ಅಂತಂದ್ರೆ ರೈನಾಕ್ಸ್ ಏನ್ರ ಅಪ್ಪಿ ತಪ್ಪಿ ತೊಗೊಂಡ್ರಿ ಅಂತ ತಿಕ್ಕೋರಿ. ದಿಸ್ ಇಸ್ ದಿ ವರ್ಸ್ಟ್ ಎವರ್. ಇನ್ನು ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಾನು ನಿಮ್ಗೊಂದು ಪ್ರಾಡಕ್ಟ್ ಹೇಳಿದ್ದೆಲ್ಲ, ಅದು ಯಾವ್ದ್ರಿಪ್ಪ ಅಂತಂದ್ರೆ ಇಲ್ಲ ಐತೆ ನೋಡ್ರಿ, ಅಗಾರೋದವ್ರದ್ದು. ಇದು ಯಾವ್ದ್ರಿಪ್ಪ ಅಂತ ಅಗಾರೋದವ್ರದ್ದು ಅಲ್ಫಾ ಡೆಸ್ಕ್ಟಾಪ್ ಫ್ಯಾನ್ ಅಂತಂದು. ಆ್ಯಂಡ್ ಈಗ ಕರೆಂಟ್ ಹೋಗೈತೆ ರೀ, ಬಟ್ ಆದರೂ ಸ್ವಲ್ಪ ಹೊತ್ತು ಮಟ್ಟ ನಮ್ಮದು UPS ನಡೀತೈತಿ. ಬಟ್ ಐ ಕಾಂಟ್ ಟರ್ನ್ ಆನ್ ದಿ ಫ್ಯಾನ್. ಆದ್ರೆ ಇನ್ ಕೇಸ್ ನಾ ಫ್ಯಾನ್ ಆನ್ ಮಾಡಿದೆ ಅಂತಂದ್ರೆ ಇನ್ನೂ ಕಡಿಮೆ ಬರ್ತದೆ. ದ್ಯಾಟ್ ದ ರೀಸನ್ ಈ ಫ್ಯಾನ್ ಐತಿ ನನಗೆ. ನಂಗೆ ಚಿಂತಿನಿಲ್ಲ, ಆರಾಮ್ ಗಾಳಿ ಬರೋದಿಲ್ಲ ನನಗೆ, ತುಂಬ ಗಾಳಿ ಬರೋದು. ನೈಸ್. ಇದು 1.8 ಆರಾಮ್ ನಂಗೆ ಇಲ್ಲಿ ಮಠ ಬರತ್ತದ, ಸಾಕಲ್ಲ ಅಷ್ಟೇ. ಫುಲ್ ಲೀಟ್ರ್ ಇನ್ನೂ ಜಾಸ್ತಿ ಬರ್ತೈತಿ, ಬಟ್ ಸಾಕು 1 ಲೀಟ್ರ್ ಆರಾಮ್ ಬರತ್ತೆ. ಲೈಟ್ನೂ ಹಚ್ಚೇನಿ ಆ್ಯಂಡ್ ಮಸ್ತ್ ಗಾಳಿ ಬರಾಕತ್ತೈತಿ. ಆ್ಯಂಡ್ ಬರೀ ಸ್ಟೇಟ್ ಏನಾಗಿತ್ತು ಅಂದ್ರೆ 2000 years later. ಫ್ಯಾಮಿಲಿ ಏನ್ರಿಪ್ಪ ಅಂತ ಮುಂಜಾನೆ ಅದೆಲ್ಲೂ ಹೋಗೋದಿತ್ತಲ್ರಿ, ಅದು ಪ್ಲ್ಯಾನ್ ಯಾರು ಎದ್ದೆ ಇಲ್ಲ ಅಂತ ಏನೋ ಪಿಕ್ಚರ್ ಆಗ್ಬಿಟ್ಟೈತದ. ಮಮ್ಮಿ ಪಾಪ ಇಬ್ಬರ ಇದ್ದಾರೆ, ನಾನು ಚಿನ್ನಿ ಎದ್ದೆ ಇಲ್ಲ. ಆ್ಯಂಡ್ ಏನು ಕುಡಿಯತೈತ್ರಿಪ್ಪ ಅಂತ ಚಾ ಕುಡಿಯತೈತಿ. ಜಸ್ಟ್ ಹಲ್ಲಿ ತಿಕ್ಕೊಂಬಂದು ಕುಂತೈತಿ, ಬಡಗ್ನ ಚಾ ಕುಡಿಯೋಣ, ಹಲ್ಲಿನೂ ಆಗತೈತಿ. ರಾತ್ರಿ ಐಸ್ ಕ್ಯೂಬ್ ಅದು ಹಿಡ್ಕೊಂಡು ಕುಂತ ಭಾಳ ಹೊತ್ತಿದಾಗಿತ್ತು, ಅವಾಗ ಇನ್ನೊಂದು ಸ್ವಲ್ಪ ಸಮಾಧಾನ ಆಗಿತ್ತೆ. ಇನ್ನು ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇದು ಹಲ್ಲು ಏನು ಸಂಬಂಧ, ನಾನು ಇಡೀ ದಿನ ಏನು ಮಾಡಿಲ್ಲ, ಬರೀ ಗುಳಿಗೆ ತೊಳೋದು ಮಕ್ಕೊಳ್ಳೋದು, ಗುಳಿಗೆ ತೊಳೋದು ಮಕ್ಕೊಳ್ಳೋದು ಅಷ್ಟ ಮಾಡತ್ತೆ. ನಾನು ಕಂಪೇನ್ ಭಾಳ ಐತದ, ಏನು ತಿನ್ನೋಕ್ಕಾಗಲ್ತ ನನಗೆ. ಅಪ್ಪರಿ ಪೇನ್ ಆಗತೈತಿ. ಈ ಕಡೆನೂ ಕ್ಯಾವಿಟಿ ಐತಿ, ಬಟ್ ಈ ಕಡೆ ಏನು ತಿನ್ನಕ್ಕೆ ಬರುವಲ್ತ, ಈ ಕಡೆ ನೋವು ಐತಿ. ತ್ರಾಸು ಭಾಳ ಕರ್ರಾವ ಆಗತೈತಿ ನಂಗೆ. ಅಪ್ಪರಿ ತ್ರಾಸ ಆಗತೈತೆ ಅಂತಂದ್ರೆ ನಾನು ನಿಮ್ಗೆ ಹೇಳೋಕ್ಕಾಗಲ್ತ, ಅಪ್ಪರಿ ತ್ರಾಸ ಆಗತೈತೆ ನನಗೆ. ಆ್ಯಂಡ್ ಇಲ್ಲಿ ಹುಡುಗರೆಲ್ಲ ಹಿಂದೆ ಕ್ರಿಕೆಟ್ ಆಡೋಣ ಅನ್ನತ್ತಾರ. ಆ್ಯಂಡ್ ಮನ್ಯಾಗ ಮಕ್ಕೊಂಡೆ ಅಂದ್ರೆ ಬರೀ ಮಕ್ಕೊಳೋದಕ್ಕೈತಿ ಅಂತ ಕ್ರಿಕೆಟ್ ಆಡೋಕೆ ಹೋಗ್ಬೇಕಂತ ಒಂದು ಪ್ಲ್ಯಾನ್ ಮಾಡೀನಿ. ಮುಂಜಾನೆ ಬರೀ ಚಾಸ ಕುಡ್ದೇನೆ, ಇನ್ನೂ ಏನು ತಿಂದಿಲ್ಲ. ಆ್ಯಂಡ್ ಸ್ಟೇಟಿವ್ನಾಗಿರಿ ಫ್ಯಾಮಿಲಿ, ಸ್ವಲ್ಪ ಬಿಟ್ಟು ಸಿಗ್ತಾನೆ ನಿಮ್ಗೆ. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತ ಮಾಸ್ ಕ್ರಿಕೆಟ್ ಅದು ಆಡಿ ಬಂದು ಫುಲ್ ಸುಸ್ತು ಹೊಡೆದು ಬಿಟ್ಟಿದೆ. ಅದ್ರ ಜೊತೆ ಏನ್ರಿಪ್ಪ ಅಂತ ಭಾಳ ಅಂದ್ರೆ ಭಾಳ ಬೇವರಾಗಿತ್ತೆ. ಅದರ ಸಂಬಂಧ ಏನು ಮಾಡಿದ್ರಿಪ್ಪ, ಇನ್ನೊಂದು ಸಲ ಸ್ನಾನ ಮಾಡಿದೆ. ಮುಂಜಾನೆ ಮಾಡಿದ್ದೆ ಒಂದು ಸಲ, ಆ್ಯಂಡ್ ಇನ್ನೊಂದು ಸಲನೂ ಸ್ನಾನ ಮಾಡಿದೆ. ಆ್ಯಂಡ್ ಅಲ್ಲಿ ಎಲ್ಲೆಲ್ಲ ಹೋಗೋದಿತ್ತಲ್ಲ, ಕ್ಯಾನ್ಸಲ್ ಆಗೈತಿ ಪ್ಲ್ಯಾನ್ ಡ್ಯೂ ಟು ಸಮ್ ಕೈಂಡ್ ಆಫ್ ಅ ಥಿಂಗ್ ಆ್ಯಂಡ್ ಅ ಕೈಂಡ್ ಆಫ್ ಅ ರೀಸನ್. ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಅಂತ ಚಿನ್ನಿನೂ ಒಂದು ಅಕ್ಕಿನ ಫ್ರೆಂಡ್ಸಿಗೆ ಮೀಟ್ ಆಗಕ್ಕೆ ಹುಬ್ಳಿಗೆ ಹೋಗ್ಯಾಡ್ರಿ ಗಾಡಿ ತೊಗೊಂಡು. ಆ್ಯಂಡ್ ಅಕ್ಕಿನೂ ಇಲ್ಲ, ಮನೆ 3 ಮಂದಿ ಹೋಗೋದು ಬೇಡ, ಹೋದ್ರೆ 4 ಮಂದಿ ಹೋಗ್ಬೇಕಂತ ಪ್ಲ್ಯಾನ್ ಆಗೈತಿ. ನೋಡ್ಬೇಕು ಅದು ಇನ್ ಕೇಸಾಗಿ ಬಂದ್ಲಂದ್ರೆ ಹೋಗುವಂಥ ಸಾಧ್ಯತೆ ಐತಿ, 50-50 ಐತಿ. ನೆಗರ ಸೀನ್ ಐತ್ರಿ, ಸಂಜೆ ಮುಂದೆ ಉಪ್ಪಿಟ್ಟು ಮಾಡ್ಯಾರ. ಕಾಂಕ್ರೀಟ್ ತಿನ್ನು, ಬರೀ ಕಾಂಕ್ರೀಟ್ ತಿಂದು. ಇವತ್ತು ಮ್ಯಾಚ್ಗಳು ಅದಾವೆ, 4 ಮ್ಯಾಚ್ ಇದ್ದು. ಮಧ್ಯಾಹ್ನದ ಮ್ಯಾಚ್ ಏನಾಗುತ್ತೆ ಗೊತ್ತಿಲ್ಲ, ಭಾಳ ಪಿಕ್ಚರ್ ಅದಾವೆ, ಅವು 4 ಒಳಗೆ ಹೊಡೆದಾಟ ಐತಿ. ಅದ್ರ ಸಂಬಂಧ ರಾತ್ರಿ ಮ್ಯಾಚ್ ನೋಡೋಣಂತೆ. ಆ್ಯಂಡ್ ಸ್ಟೇಡಿಯೋನಾಗ ಇನ್ ಕೇಸ್ ಚಾನಲ್ಗೆ ಹೊಸ ಪ್ರತಿರಿಪ ಅಂತಂದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾತ್ರ ಮಾಡಿಬಿಡ್ರಿ. ಅದ್ರ ಜೊತೆ ನಿಮ್ಮ ಸಂಡೇ ಹೆಂಗೆ ಆತಿವತ್ತಿನ ಅಂತ ಹೇಳ್ರಿ. ನನ್ನ ಹತ್ರ ಬರೀ ನಿದ್ದೆ ಒಳಗಾಗೈತಿ. ಆ್ಯಂಡ್ ಮೇನ್ ಥಿಂಗ್ ಏನ್ರಿಪ್ಪ ಅಂತಂದ್ರೆ ನಿನ್ನೆ ನಮ್ದು ಏನು ಮ್ಯಾಚ್ ಇತ್ತಲ್ಲ, ಆ್ಯಂಡ್ ಜೂನಿಯರ್ಸ್ ಏನು ಆಡಿದ್ರಲ್ಲ ಭಾಳ ಮಸ್ತ್ ಆಡಿದ್ರು. ಲಿಟ್ರಲಿ ಅಪ್ರಿಷಿಯೇಟ್ ಮಾಡ್ಬೇಕು ಅವ್ರಿಗೆ, ಚಲೋ ಆಡಿದ್ರು. ಅವ್ರದ್ದು ಫೀಲ್ಡಿಂಗ್ ಸೆಟ್ ಆತ, ಅದ್ರ ಜೊತೆ ಬೌಲಿಂಗ್ ಆತ, ಭಾಳ ಮಸ್ತ್ ಇತ್ತು. ಆಮ್ಯಾಗ ನಾನು ಅಲ್ಲಿ ನೆಟ್ ಕಡೆ ಸ್ವಲ್ಪ ಬಾಲ್ ಪ್ರಾಕ್ಟೀಸ್ ಮಾಡ್ಸತ್ತಿದ್ದೆ ಇನ್ ದ ಸೆನ್ಸ್ ಭಾಳ ಮಂದಿ ಇದ್ವಿ ಬಾಲರ್ಗಳು. ಬಟ್ ನಾ ಬೌಲಿಂಗ್ ಹಾಕಕ್ಕೆ ಬರೋಂಗಿಲ್ಲ ನಂಗೆ, ನಾ ಬರೀ ಬ್ಯಾಟ್ಸ್ಮನ್, ಅದು ಪೂರ ಅಷ್ಟು ಪರ್ಫೆಕ್ಟಾಗಿ ಬರೋಂಗಿಲ್ಲ. ಆ ಬೌಲಿಂಗ್ ನಾನು ಹಂಗೆ ಟ್ರೈ ಮಾಡಕತ್ತಿದ್ದೆ, ಅವಾಗ ಯಾಕೆ ಬರ್ತೈತಾನೆ ಏನಂತ. ಒಬ್ರು ಯಾರೋ ಕಮೆಂಟ್ ಹಾಕ್ಯಾರ, ಅದಕ್ಕೆ ಬೈ ಬಾಲ್ ಹೋಗಿ ಥ್ರೋ ಮಾಡಕತ್ತೀನಿ ಅಂತಂದು. ಬೈ ನನಗೆ ಬಾಲಿಂಗ್ ಹಾಕಕ್ಕೆ ಬರೋಂಗಿಲ್ಲ, ನಾನು ನಾರ್ಮಲ್ ನಿಂತು ಹಾಕವ, ಅದ್ರಾಗ ಟ್ರೈ ಮಾಡತ್ತಿದ್ದೆ. ನಾನು ಹೊಸ ಟ್ರೈ ಮಾಡ್ಬೇಕಲ್ರಿ, ಅವಾಗ ಲೈಫ್ ಒಂದು ಸ್ವಲ್ಪ ಏನ್ರಿ ಚೇಂಜಸ್ ಇರ್ಬೇಕಲ್ಲ, ಟ್ರೈ ಮಾಡೋಕೋದೆ. ಬಟ್ ಬರಲಿಲ್ಲ, ಅದು ಬಿಟ್ಬಿಟ್ಟೆ.
ಈಗ ಬರಂಗಿಲ್ಲ ಅಂತ ಗುರ್ತಾದ್ರೆ ಮತ್ತೋದ್ರ ಮ್ಯಾಗ ಹಾಕಾಕತ್ರ ಹುಂಬರ ಅಂತಾರೆ. ಟ್ರೈ ಮಾಡೋ ಭಾಳ ಎಫರ್ಟ್ಸ್ ಆಗ್ಬೇಕು. ಹಿಂಗೆಲ್ಲ ಸೀನಿಯರ್ ಐತ್ರಿ ಫ್ಯಾಮ್ಲಿ. ಬರ್ರಿ ಉಪ್ಪಿಟ್ಟು ತಿನ್ನೋಣ ಅಂತ. ಇಲ್ಲೇ ನೋಡ್ರಿ ಉಪ್ಪಿಟ್ಟು ಜೊತೆ ಇಲ್ಲ ಅವಲಕ್ಕಿ ಐತಿ. ಬರ್ರಿ ಉಪ್ಪಿಟ್ಟು ತಿನ್ನೋಣ ಅಂತ. 2 hours later. ಸೊ ಫ್ಯಾಮ್ಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಟೈಮ್ ಆಗೈತ್ರಿ ಎಕ್ಸಾಕ್ಟ್ 11 ಗಂಟೆ. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಏನೋ ಮಿಕ್ಸಿ ಹೊಡಿಬೇಕಂತ. ಯಾಕಂತಂದ್ರೆ ರಾತ್ರಿ 11 ಗಂಟೆಗೆ ಬಜ್ಜಿ ತಿನ್ನೋಂಗೆ ಐತಿ. ಅದರ ಸಂಬಂಧ ರೈಸ್ ಜೊತೆ ಬಜ್ಜಿ ತಿನ್ನತೈತಿ. ಆ್ಯಂಡ್ ಹಿಯರ್ ವಿ ಆರ್ ದ ಬ್ಲೆಂಡರ್. ಆ್ಯಂಡ್ ಇದು ಬ್ಲೆಂಡಿಂಗ್ ಮಾಡಕತ್ತೈತಿ ಈಗ. ಆ್ಯಂಡ್ ಇಲ್ಲಿ ನೋಡ್ರಿ ಮಷಿನ್. ದಿಸ್ ಇಸ್ ದ ಬ್ಲೆಂಡಿಂಗ್ ಮಷಿನ್. ಟರ್ನ್ ಆಫ್ ಆನ್. ಒತ್ತಿಗೆ ಪ್ರೆಸ್ ಮಾಡ್ರೆ ಮುಗೀತು. ನೋಡ್ರಿ ನಮ್ಮ ಮಮ್ಮಿ ಪಿಕ್ಚರ್ ಮಾಡ್ಯಾರ. ಅದಕ್ಕಂತೇನ ಇದೇ ಜಾಯಿಂಟ್ ಇಲ್ಲಿರ್ಬೇಕು. ಇದನ್ನ ಇಲ್ಲಿ ತಂದಿಟ್ರ ಹಿಡಿತೈತ್ರಿ. ಬಟ್ ಈಗ ಆಲ್ಮೋಸ್ಟ್ ಆಗೈತಿ. ಬರೀ ರೊಟೇಟ್ ಆಗೋದು ಪ್ರಾಪರಾಗಿ ಅಂತಂದ್ರೆ ಇದೊಂದೇ ಕೆಲಸ ಹೇಳಾರ ಮಾಡಿದ್ದೆ ನಾ. ಬಟ್ ಇದೊಂದು ಹೊಸ ಕೆಲಸ ಬಂದೈತಿ. ಈಗ ಇದನ್ನು ನಾಳೆ ಪಟ್ಟಿ ಗಿಡದು ಮಾಡಕ್ಕೆ ಇದನ್ನು ಮಿಕ್ಸಿ ಹೊಡಿಬೇಕಂತ. ಇದೆಷ್ಟೈತೆ ಹೇಳ್ರಿ ಪೂರ ಗಿಂಡಿ ಐತಿ. ಈ ಗಿಂಡಿ ಮಿಕ್ಸಿ ಹೊಡ್ಯಾಕೆ ಒಂದು ಅರ್ಧ ತಾಸು ಬೇಕಾಕೈತೆ ಅನ್ಸುತ್ತೆ. ಜಿಂಕ್ ಬರೀ ಸ್ವಲ್ಪ ಇದನ್ನ ಹೊಡಿಬೇಕಂತ. ಇದನ್ನು ಹೊಡೆದೈತಿ. ಈಗ ಇದೊಂದು ಉಳಿತ ಬರೀ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಮಸ್ತ್ ಊಟ ಆಗೈತಿ. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ವ್ಲಾಗ್ ಏನು ನೋಡು ಟೈಮ್. ನಂದು ಫಸ್ಟ್ ಹೆಲ್ಮೆಟ್, ನನ್ನ ಲೈಫ್ದಂದು ಫಸ್ಟ್ ಹೆಲ್ಮೆಟ್ ಇವತ್ತು ನಂದು ನಮ್ಮ ತಂಗಿ ಜಗಳ ಆಗೈತಿ. ನಾ ಗಾಡಿ ತೊಗೊಂಡು ಹೋಗ್ಬೇಡ ಅಂತ ನೀನು ನನ್ನ ಹೆಲ್ಮೆಟ್ ಹಾಕೊಂಡು ಹೋಗಿ ನಾನು ನಿನ್ನ ಗಾಡಿ ಹೋಗ್ತೇನೆ ಅಂತ ಹಾಕಿ. ಅದಕ್ಕೆ ನಾನು ನಿನ್ನ ಹೆಲ್ಮೆಟ್ ಮುಟ್ಟಂಗಿಲ್ಲ, ನಾನು ನನ್ನ ಹೆಲ್ಮೆಟ್ ಹಾಕೊತೀನಿ ಅಂತ ಅಂದೀನಿ. ಅದರ ಸಂಬಂಧ ನಂದು ಹೆಲ್ಮೆಟ್ ಎಲ್ಲಿ ಮಠ ಹೋಗ್ಬಂದಿದ್ದು ಬಿಡ್ತೀರಿ ವಾಟ್ ಕಾಶ್ಮೀರ ಮಠ ಹೋಗ್ಬಂದಿದ್ದು ನನ್ನ ಹೆಲ್ಮೆಟ್. ಯಾಕಂದ್ರೆ ಅವಾಗ ಇನ್ನಕ್ಕೆ ಹೆಲ್ಮೆಟ್ ತೊಗೊಂಡಿರ್ಕಿಲ್ಲ. ಐತೆ ತೊಳೆದು ಇಟ್ಟಿದ್ದರಿಪ್ಪ ನಾ. ಇಲ್ಲಿ ನೋಡ್ರಿ ಸ್ವಚ್ಛಗೆ ತೊಳೆದಿಲ್ಲಿಟ್ಟೇನಿ. ಒಣಗಬೇಕಾದ್ರಾಗಿಂದ ಇನ್ನೂ ಪ್ಯಾಡಿಂಗ್ಸ್ ಎಲ್ಲ ನೋಡ್ರಿ ಹಸಿ ಅದಾವ ಪೂರ. ಇನ್ನೊಮ್ಮೆ ಫುಲ್ ಸ್ವಚ್ಛ ತೊಳಿಬೇಕು. ಏನೋ ಪಚ್ಚ ಅಂತಲ್ಲ ಇಲಿ ಪಲ್ಲಿ ಬಿತ್ತನಪ್ಪ. ಇಲ್ಲ ಆಯ್ತು ನೋಡ್ರಿ ಫ್ಯಾಮಿಲಿ. ಇದು ನನ್ನ ಫಸ್ಟ್ ಹೆಲ್ಮೆಟ್ ಇದು MT. ಇದು ಒಳಗಿನ ರೂಮ್ನಾಗಿತ್ತು. ಹೊಲಸು ಧೂಳು ಮುಳುಗಿತ್ತಿರೋದು ಫಸ್ಟ್ ಹೆಲ್ಮೆಟ್. ನೀವು ನಂಬ್ತಿರ್ ಬಿಡ್ತೀರಿ. ನಾ ಹೆಲ್ಮೆಟ್ ತೊಗೊಂಡಾಗ ಇನ್ನೂ ನನ್ನ ಕಡೆ ಗಾಡಿ ಇದ್ದಿರ್ಕಿಲ್ಲ. 2 ವರ್ಷ ಹೆಲ್ಮೆಟ್ ಪೈಲಾನ ತೊಗೊಂಡೆ ನಾ ಗಾಡಿ ಬರೋಕಿನ. ಅಂದ್ರೆ ಲೈಕ್ ನನ್ನ ಗಾಡಿ 2023 ಜನವರಿ 3 ಬಂದೈತಿ ಅಂತಂದ್ರೆ ನನ್ನ ಕಡೆ ಹೆಲ್ಮೆಟ್ ಅದ 2021 ಇತ್ತು. ವಿಚಾರ ಮಾಡಿರಿ. ಪೋಸ್ಟ್ ಬರ್ತಡೇಗೆ ನಮ್ಮ ಪಪ್ಪ ಕೊಡಿಸಿದ್ರೆ ಅದನ್ನೇ. ಆ ವ್ಲಾಗುದು ಎಲ್ಲೆಲ್ಲರ ಹಾಕಿರ್ತೇನೆ ಅಂತ ನೋಡ್ರಿ ಅದನ್ನು. ಅವಾಗ ತೊಗೊಂಬಂದಿದ್ದೆ ನಾ ಗ್ರೀನ್ ಕಲರ್. ತಂದಾಗ ಎಲ್ಲರೂ ಚೀತು ಮಾಡೋರು. ಬಟ್ ನನಗೆ ಹಂಗೆ ಎದ್ದು ಕಾಣ್ಬೇಕು. ಜಾತ್ರೆ ಕಲರ್ ಇರ್ಬೇಕು. ನಮ್ಮ ಭಾಳ ಸೇರ್ತದೆ ಹಾಗೆಲ್ಲ ಸೀನಿಯರ್ ಐತ್ರಿ. 10 ಸರಿ ಅಂದ್ರೆ 10 ಸರಿ ಭಾಳ ಆಗಿದ್ದು ನನಗೆ ಹೆಲ್ಮೆಟ್. ಅದರ ಸಂಬಂಧ ತೊಗೊಂಬಂದಿದ್ದೆ ನಾನು ಅದನ್ನು. ಪಪ್ಪನ ಕೊಡಿಸಿದ್ರು ನಂಗೆ ಫಸ್ಟ್ ಹೆಲ್ಮೆಟ್. ಅವತ್ತು ಗುರ್ತಾಗಿದ್ದು ನನಗೆ ಹೆಲ್ಮೆಟ್ ಅಷ್ಟೈತಾ ಅಂತಂದು 5400 ರೂಪಾಯಿ ಫ್ಯಾಮ್ಲಿ 2021ರಾಗ. ನಮ್ಮ ಅಪ್ಪಾರು ಒಂದು ಮಾತಿನಲ್ಲಿಲ್ಲ. ಫಸ್ಟಿಗೆ ಒಂದು ಹೆಲ್ಮೆಟ್ ನೋಡ್ತೀವಿ ವೇಗದ. ಅದು ನಂಗೆ ಲೈಕ್ ಆಗಲಿಲ್ಲ. ನಂಗೆ ಅದು ಜಾತ್ರೆ ವೈಟ್ ಕಲರ್ ಸ್ಪೋರ್ಟ್ಸ್ ಭಾಳ ಚಂದ ಸೇರಿರ್ತದೆ. ನಮ್ಮ ಪಪ್ಪ ಏನಂತಂದ್ರೆ ಇನ್ನೊಂದು ಐತೆ ಅದು ನೋಡಿದೆ ನಾ. ಇದು MT ಹಮ್ಮರ್. ಇದಕ್ಕೆ ನಾ ಏನಂತಂದೆ ಬ್ಯಾಡ ಪಪ್ಪ ಕಾಸ್ಟ್ಲಿ ಭಾಳ ಐತಿ ಸುಮ್ಮನೆ. ಮತ್ತು ಈಗ ನಾರ್ಮಲ್ ಇದ್ದಿದೆ 2000 ರೂಪಾಯಿ ಐತೆ. ಅದನ್ನ ತೊಗೊಂಬಿಡ್ತೀನಿ ಬೇಡ ಅಂತಂದೆ. ಅದಕ್ಕೆ ಇದಕ್ಕೆ ಎಷ್ಟು ಅಂತ ಕೇಳಿದ್ರೆ ಅದಕ್ಕೆ 5400 ಡಿಸ್ಕೌಂಟ್ ಮಾಡಿ. ಏನು ಮಾಡಿದ್ರು ಡಿಸ್ಕೌಂಟ್ ಮಾಡಲಿಲ್ಲರಿಪ್ಪ. ಹುಬ್ಳ್ಯಾಗೆಲ್ಲೇ MKದಾಗ ತೊಗೊಂಡಿದ್ದೆ ಅನಿಸ್ತೈತಿ. ಒಟ್ಟು ಡಿಸ್ಕೌಂಟ್ ಮಾಡಲಿಲ್ಲ. ₹1 ಸಮೇತ ಬಿಡಲಿಲ್ಲ ಅವ. ಅದರ ಸಂಬಂಧ ಇಲ್ಲ ಬರಂಗಿಲ್ಲ ರೀ ಅಂಕಲ್ ಏನಾಗತ್ತೆ. ಅದಕ್ಕೆ ತಗೋಪ್ಪ ಹಂಗಾರ ಒಂದು 5400 ರೂಪಾಯಿ. ಇದ್ರ ಮತ್ತು ವೈಸರ್ ಗೀಸರ್ ಮುರಿದು ಸಿಗ್ತಾವಿಲ್ಲ ರೀ ಅಂತ. ಎಲ್ಲ ಸಿಗ್ತಾವ್ರಿ ಅಂತಂದ್ರೆ ತೊಗೊಂಡೇರಿ ನಾ. ತೊಗೊಂಡು 2 ವರ್ಷಕ್ಕೆ 1.5 ವರ್ಷಕ್ಕೆ ಏನಾಗ್ಬಿಡ್ತು ಅಂತಂದ್ರೆ ಹೆಲ್ಮೆಟ್ ಅದು ವೈಸರ್ ಹೋಗ್ಬಿಡ್ತು. ವೈಸರ್ ಇಲ್ಲ ಅಂದು ಬಿಡ್ಬೇಕಾ. ಬೆಂಗ್ಳೂರಿಗೆ ಹೋಗಿ ಅಡ್ಡಾಡಿ ಬಂದೇವ್ರಿ. ಬೆಂಗ್ಳೂರ್ನಾಗ ಹುಡುಕ್ಯಾಡಿ ನಾವು ಲದಾಖ್ ಸೀರೀಸ್ ಮಾಡತ್ತಿದ್ದಿಲ್ಲ. ಆ ಟೈಮ್ನಾಗ ಬೆಂಗ್ಳೂರಿಗೆ ಹುಡುಕ್ಯಾಡಿ ಮ್ಯಾಗ ಸಿಕ್ಕೈತೆ ನನಗೆ ಅದು ವೈಸರ್. ಅದು ಬೇರೆ ಹೆಲ್ಮೆಟಿಗೆ ಹಾಕಿದ್ರೆ ಅದನ್ನು ತೆಗೆದು ನಮ್ಗೆ ಕೊಟ್ರೆ. ವಿಚಾರ ಮಾಡಿರಿ ಹಿಂಗೆ ಪಿಕ್ಚರ್ ಮಾಡಿದರೆ. ಆ್ಯಂಡ್ ಅದು ನಂದು ಫಸ್ಟ್ ಹೆಲ್ಮೆಟೆ. ಪೋಸ್ಟ್ ಬರ್ತಡೇ ಕೊಡಿಸ್ಕೊಂಡಿದ್ದೆ ನಾನು ಅದನ್ನು. ಭಾಳ ಸೇರಿತ್ತು ನನಗೆ ಅದು. ಅದ್ರ ಮ್ಯಾಗ ಅದು ಹೆಂಗಂದ್ರೆ ಆ ಹೆಲ್ಮೆಟ್ ಹಾಕೊಂಡು ಎಲ್ಲೇ ಹೋದಂದ್ರೆ ದೂರದಿಂದ ನನಗೆ ಗುರ್ತಕ್ಕೈತೆ ನಂದು ಹೆಲ್ಮೆಟ ನಾನು ಅದೇನಂತಂದು. ಯಾಕಂದ್ರೆ ಅದು ಹೆಲ್ಮೆಟ್ ಹಂಗೆ ಇತ್ತು. ನಾ ಸ್ಟಾರ್ಟಿಂಗ್ ತೊಗೊಂಡಾಗ ಯಾರ ಕಡೆನೂ ಇದ್ದಿರ್ಕಿಲ್ಲ. ಯಾರ ಕಡೆನೂ ಇದ್ದಿಲ್ಲ. ಈಗ ಹುಬ್ಳಿ ಧಾರವಾಡದಾಗ ಎಸ್ ಅಂತ ಅದು 2-3 ನೋಡೇ ನಾ ಹೆಲ್ಮೆಟ್ ಆವಾಗಿನ ಟೈಮ್ನಾಗ. ಬಟ್ ಈಗ ಅದು ಹೆಲ್ಮೆಟ್ ಎಲ್ಲರದು ಹಳ್ಳಾಡ್ದೋಗಿರ್ಬೇಕು ಅನ್ಸೈತಿ. ಇದೊಂದು ಉಳಿದೈತೆ ಅನಿಸ್ತೈತೆ ನನಗೆ ಅನ್ಸಿದ ಮಟ್ಟಿಗೆ. ಗೊತ್ತಿಲ್ಲ ಇನ್ ಕೇಸ್ ಯಾರಿಗಾರು ಗುರ್ತಿತ್ತು ಪ್ಲೀಸ್ ಲೆಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ಫ್ಯಾಮಿಲಿ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಒಂದು ಸ್ವಲ್ಪ ರೈಡ್ ಗಿಡದು ಪ್ಲ್ಯಾನ್ ಮಾಡಕತ್ತೈತಿ. ನೋಡೋಣ ಇಫ್ ಗಾಡ್ಸ್ ಪ್ಲ್ಯಾನ್ ಫ್ಯಾಮಿಲಿ ಎಲ್ಲ ಗಾಡ್ಸ್ ಪ್ಲ್ಯಾನ್. ಆ್ಯಂಡ್ ಪರಂಪರ ಮುಂದುವರ್ಸೋಣ. ಅದೇ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗ್ನತ್ರಿ ಮುಂದೆ ವ್ಲಾಗ್ದಾಗ. ಸೊ ತಪ್ಪಕ್ಕೆಲ್ಲ ಸ್ಟೇ ಸೆಕ್ಸಿ ಬಾಯ್ ಹಾಗಲ್ಲ. ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ನನ್ನ ಹಿಂದಿ ಚಾನಲ್ ಚೆಕ್ಔಟ್ ಮಾಡ್ಕೊತೀರಿ. ಯಾವಾಗ ಹೊಸ ವ್ಲಾಗ್ ಆಗ್ತಾನೆ ನನಗೆ ಗುರ್ತಿಲ್ಲ. ಅದ್ರ ಸಂಬಂಧ ಸಚೀಸ್ ಲೈಫ್ ಅಂತಂದು ಐತಿ. ಲಾಸ್ಟಿಗೂ ಇರ್ತದ ಇಲ್ಲಾಂದ್ರೆ ನನ್ನ ಪ್ರೊಫೈಲ್ನಾಗೂ ಇರ್ತೈತಿ. ಹೋಗಿ ಚೆಕ್ ಮಾಡಿರಿ. ಸಚೀಸ್ ಲೈಫ್ ಅಂತ ಅಂದೈತಿ. ಅದ್ರಾಗ ಯಾವ ವ್ಲಾಗ್ ಬರ್ತೈತೆ ಗೊತ್ತಿಲ್ಲ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮಗಲ ಕಲಿಕೆ